ಹೇಳಿದ್ವಿ 20ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇದೆ ಅಂತ. ಬಟ್ ಆದರೆ ಸಾಕಷ್ಟು ಜನಕ್ಕೆ ಇರುತ್ತೆ 20ನೇ ತಾರೀಕಿಂದ ಕ್ಲಾಸಿಗೆ ನಾವು ಇಷ್ಟು ಅಮೌಂಟ್ ಕೊಟ್ಟು ಜಾಯ್ನ್ ಆಗ್ತಾ ಇದ್ದೀವಿ, ನಮ್ಮ ಕೈಲಿ ಕಲಿಯೋಕ್ಕಾಗುತ್ತೋ ಅಲ್ವೋ, ಆ ವಿಚಾರಗಳು ನಮಗೆ ಅರ್ಥ ಆಗುತ್ತೋ ಅಲ್ವೋ, ಕ್ಲಾಸಸ್ಸಲ್ಲಿ ನಾವೇನೆಲ್ಲ ಕಲಿತೀವಿ, ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ನಿಮಗೆ ಪ್ರಶ್ನೆಗಳಿರುತ್ತೆ ಜಾಯ್ನ್ ಆಗಬೇಕು ಅಂದರೆ. ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಉತ್ತರ ಅಂದರೆ ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇರುತ್ತೆ 1 ದಿನದಲ್ಲಿ. ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆದರೆ ನಿಮ್ಮ ಎಲ್ಲ ಪ್ರಶ್ನೆಗೆ ಸ್ವತಃ ಗುರುಗಳೇ ಉತ್ತರ ಕೊಡ್ತಾರೆ. ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ, ನಿಮಗೆ ಅರ್ಥ ಆಗುತ್ತೋ ಇಲ್ವೋ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಏನೇ ಡೌಟ್ಸ್ ಇದ್ರೂ ಕೂಡ ಸ್ವತಃ ಗುರುಗಳೇ ಕ್ಲಿಯರ್ ಮಾಡ್ತಾರೆ. ಒಳ್ಳೆ ಅವಕಾಶ ನಿಮಗೆ. ಓಕೆ, ನಾವು ಕಲಿತೀವೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಆ ಫ್ರೀ ಕ್ಲಾಸನ್ನು ನೀವು ಅಟೆಂಡ್ ಮಾಡಿ. ಅದರಲ್ಲಿ ನಿಮಗೆ ಓಕೆ, ನಮಗೆ ಈ ವಿಚಾರದಿಂದ ತುಂಬ ಉಪಯೋಗ ಆಗುತ್ತೆ, ನಾವು ಕಲಿತೀವಿ ಅಂತ ಅನಿಸಿದ್ರೆ 20ನೇ ತಾರೀಕಿಗೆ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಎಸ್ ಗುರುಜಿ ಅವರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಚಂದನ ಅಂತ, ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಂದೆ ಬಗ್ಗೆ ಕೇಳಬೇಕಿತ್ತು. 10/12/1970. 10. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ 4:30. ಓಕೆ, ಹುಟ್ಟಿದೂರು? ಹುಟ್ಟಿದ್ದೂರು ಮಂಡ್ಯ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಹೇಳಿ. ಅವರು ಸ್ವಲ್ಪ ಅಮೌಂಟ್ ನ ಬೇರೆಯವರು ಕೊಟ್ಟಿದ್ದಾರೆ, ಅದು ವಾಪಸ್ ಬರುತ್ತಾ ಇಲ್ವಾ ಅಂತ. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ನಿಮಗೆ ಬುದ್ಧಿ ಇಲ್ಲ ಅಂತ ಇಲ್ಲೇ ಗೊತ್ತಾಯ್ತು. ಜಾತಕದಲ್ಲಿ ಯಾರಿಗೋ ಕೊಟ್ಟಿರೋದು ಅಲ್ಲಿ ಕಂಡುಹಿಡಿಯೋಕ್ಕಾಗತ್ತಾ? ಜಾತಕದಲ್ಲಿ ಹೇಳಿ, ಹೆಸರು ಬರುತ್ತಾ ಅಲ್ಲಿ? ಇದು ಪ್ರಶ್ನಾಶಾಸ್ತ್ರದಲ್ಲಿ ಹೋಗ್ಬೇಕು ತಾನೆ. ಹಾಂ, ಎಷ್ಟು ವ್ಯವಹಾರ ಮಾಡ್ತಾರೆ ಅಂದರೆ ಯಾರಿಗೋ ಒಬ್ಬರು ದುಡ್ಡು ಕೊಟ್ಟಿದ ತಕ್ಷಣ ಅದೇ ಲಾಸ್ಟಾ ಜೀವನ? ಅದು ಬಿಟ್ಟು ಎಷ್ಟೋ ಜನಕ್ಕೆ ಇವತ್ತು ಒಂದು ಹೋಟ್ಲಿಗೆ ಹೋಗ್ತೀವಪ್ಪ, ಒಂದು ಮಸಾಲೆ ದೋಸೆಗೂ ದುಡ್ಡು ಕೊಡ್ತೀವಿ, ಮಸಾಲೆ ದೋಸೆ ಬರ್ತಾವೆ, ಅವೆಲ್ಲ ಬರುತ್ತಾ? ಹಾಗಲ್ಲ. ಇಲ್ಲಿ ಮೇಜರಾಗಿರತಕ್ಕಂಥ ಕಾಂಬಿನೇಷನ್ಗಳು ಜ್ಯೋತಿಷ್ಯದಲ್ಲಿ ಬೇರೆ ಥರ ಬರುತ್ತೆ. ಯಾರಿಗಾರು ಒಂದು ಹಣ ಕೊಟ್ಟಿದ್ದರೆ ಆ ವ್ಯಕ್ತಿ ಒಂದೇ ಒಂದು ಪ್ರಶ್ನೆ ಇದೆ, ಅದು ಪ್ರಶ್ನಾಶಾಸ್ತ್ರ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಸೊ ನಮ್ಮ ಪ್ರೋಗ್ರಾಮ್ನ ಸುಮ್ಮನೆ ಬೇಕಾಬಿಟ್ಟು ನೋಡಿದ್ರೆ ಅದಕ್ಕೆ ಅರ್ಥ ಆಗಲ್ಲ ನಿಮಗೆ. ಅರ್ಥ ಆಯ್ತಾ ಇಲ್ವಾ? ಜಾತಕದಲ್ಲಿ ಹೆಂಗೆ ಕಂಡುಹಿಡಿಯೋದು? ಯಾವ ಜ್ಯೋತಿಷ್ಯ ಹೇಳ್ಬಿಡ್ತಾನೆ ಈ ಜಾತಕ ನೋಡಿದ ತಕ್ಷಣ ಅವ್ರಿಗೆ ದುಡ್ಡು ಬರುತ್ತೋ ಇಲ್ವೋ ಅಂತ? ಇವತ್ತು ಜೀವನದಲ್ಲಿ ಯಾರಿಗೊಬ್ರು ದುಡ್ಡು ಕೊಟ್ಟಿರ್ತೀವಿ, ದುಡ್ಡು ಬರುತ್ತೆ ಅವನಿಂದನೇ ಅಂತ ಏನಾದ್ರು ಬರೆದಿಟ್ಟಿರುತ್ತೆ. ಇಲ್ಲಿ ಅವ್ರಿಗೆ ಒಂದು ಇದು ಕೃಷಿಯಿಂದ ದುಡ್ಡು ಬರ್ಬೋದು, ಬಾಡಿಗೆಯಿಂದ ದುಡ್ಡು ಬರ್ಬೋದು, ಬಿಸ್ನೆಸ್ಸಲ್ಲಿ ದುಡ್ಡು ಬರ್ಬೋದು. ಎಲ್ಲಿ ಹಿಂಗೆ ಕಂಡುಹಿಡಿಯೋಕ್ಕಾಗತ್ತೆ ಇವನು ಕೊಟ್ಟಿರೋದು ಇವನದೇ ವಾಪಸ್ ಬರುತ್ತೆ ಅಂತ? ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಅದಕ್ಕೆ ಜ್ಯೋತಿಷ್ಯ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದರಲ್ಲಿ ನಾವು ಹೇಳೋಕ್ಕಾಗಲ್ಲ, ಜಾತಕದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಪ್ರಶ್ನಾಶಾಸ್ತ್ರದಲ್ಲೇ ಹೇಳಬೇಕು. ಪ್ರಶ್ನಾಶಾಸ್ತ್ರ ಏನಕ್ಕೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಒಂದು ಪ್ರಶ್ನೆ ಯಾರಿಗಾದ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಬರಬೇಕು, ಅವರಿಂದನೇ ಬರುತ್ತಾ ಇಲ್ವಾ ಅಂತೇಳಿ ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳನ್ನು ಕೇಳ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದೇ ಪ್ರಶ್ನಾಶಾಸ್ತ್ರ. ಜಾತಕ ಹಾಕ್ಬಿಟ್ಟು ಇಲ್ಲಿ ಬರುತ್ತೋ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಹೇಳ್ತೀರಾ? ಯಾವ ರೀತಿಯ ಶಾಸ್ತ್ರ ನಿಮಗೆ ಅರ್ಥ ಆಗಿರುತ್ತೆ? ಇದು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಮುಂದಿನ ಕರೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಚಂದ್ರಶೇಖರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ನಾವು ಕೇಳಬೇಕಿತ್ತು. ಹೇಳಿ, ಡೇಟ್ ಆಫ್ ಬರ್ತು? ನವೆಂಬರ್ 1, 1998, ಓಕೆ. 12:30 AM. ಓಕೆ, ಹುಟ್ಟಿದೂರು, ಸಮಯ ಇನ್ನೊಮ್ಮೆ ಹೇಳಿ. 12:30 AM. ಓಕೆ, ಹುಟ್ಟಿದೂರು? ಹಳೆಬೀಡು, ಹಾಸನ ಡಿಸ್ಟಿಕ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ನಮಸ್ಕಾರ, ಹೇಳಿ. ಗುರುಜಿ ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ ಅವರೇ. ಇನ್ನೊಂದು 10 ವರ್ಷ ಮಾಡಿರಿ. ಇನ್ನೊಂದು 10 ವರ್ಷ ಮಾಡಿ. 38 ಆಯಿತು. ಹಾಂ, 38ರಲ್ಲೂ ಇನ್ನೂ ಟ್ರೈ ಮಾಡ್ತಾ ಇದ್ದೀರಾ? 1998. ನೀವೇ ಹೇಳಿದ್ದು 88 ಅಂತ. 1998 ಗುರುಜಿ. ಸ್ಕ್ರೀನಲ್ಲಿ ಅದಕ್ಕೆ ಹಾಕೋದು ಅವ್ರು ನೋಡ್ಕೊಳ್ಳಿ ಅಂತ ಅಲ್ವಾ?